ದರ್ಶನ್ಗೆ ಒಂದ್ ಕಡೆ ಬೇಲ್ ಟೆನ್ಷನ್, ಇನ್ನೊಂದ್ ಕಡೆ ಭಾರೀ ಬೆನ್ನು ನೋವು. ಇವತ್ತು ಪತ್ನಿ ಜೊತೆ ಜಾಮೀನು ಬಗ್ಗೆ ಚರ್ಚೆ. ಇದು ದರ್ಶನ್ ಟೆನ್ಷನ್ ಸ್ಟೋರಿ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿರುವಂತಹ ದರ್ಶನ್ಗೆ ತೀವ್ರ ರೀತಿಯಲ್ಲಿ ಬೆನ್ನು ನೋವಿನ ಸಮಸ್ಯೆ ಎದುರಾಗಿದೆ. ಈ ನೋವಿನಿಂದ ಬಳಲಿ ಬೆಂಡಾಗಿದ್ದಾರೆ ಕಾಟೇರ. ಬಳ್ಳಾರಿ ಜೈಲಿಗೆ ಆಗಮಿಸಿ ವೈದ್ಯರು ಪರಿಶೀಲನೆಯನ್ನ ಮಾಡಿದ್ದಾರೆ. ಮೊನ್ನೆನೂ ತೀವ್ರ ರೀತಿಯಲ್ಲಿ ಬೆನ್ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದ್ರಿಂದ ಡಾಕ್ಟರ್ ಬಂದಿದ್ರು. ಆಗ MRI ಸ್ಕ್ಯಾನ್ ಆಗಬೇಕು ಅಂತ ಹೇಳಿದಕ್ಕೆ ಬಳ್ಳಾರಿಲಿ ಬೇಡ, ನಾನು ಬೆಂಗಳೂರಲ್ಲಿ ಹೋದ್ಮೇಲೆ ಮಾಡಿಸ್ಕೋತೀನಿ ಅಂತ ದರ್ಶನ್ ಹೇಳಿದ್ರು. ಸ್ವಲ್ಪ ದಿನಕ್ಕಾಗುವಷ್ಟು ಮಾತ್ರೆ ಕೊಡಿ ಅಂತ ಕೇಳಿದ್ರು. ಹಾಗಾಗಿ 10 ದಿನಕ್ಕಾಗುವಷ್ಟು ಮಾತ್ರೆಯನ್ನ ಡಾಕ್ಟರ್ ಕೊಟ್ಟಿದ್ರು. ಆದ್ರೆ ಮತ್ತೆ ಬೆನ್ನು ನೋವಿನ ಸಮಸ್ಯೆ ತೀವ್ರವಾಗ್ಬಿಟ್ಟಿದೆ. ಬೆಂಗಳೂರಲ್ಲೇ ಚಿಕಿತ್ಸೆ ಬೇಕು ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. MRI ಸ್ಕ್ಯಾನ್ ಬೇಕು ಅಂತ ಹೇಳಿದಕ್ಕೆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ದರ್ಶನ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಪತಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇನ್ನು ಜಾಮೀನು ವಿಚಾರವಾಗಿನೂ ಕೂಡ ಪತ್ನಿ ಜೊತೆಯಲ್ಲಿ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಬೆನ್ನೋವು ತೀವ್ರವಾಗಿ ಕಾಡ್ತಾ ಇರೋದ್ರಿಂದ ಬೆಡ್ ದಿಂಬು ಕೊಡುವಂತೆ ಜೈಲಾಧಿಕಾರಿಗೆ ಮತ್ತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಜೈಲಿನ ನಿಯಮದ ಪ್ರಕಾರ ವಿಚಾರಣಾಧೀನ ಕೈದಿಗೆ ಇದನ್ನೆಲ್ಲ ಸೌಲಭ್ಯ ಕೊಡುವಂತಿಲ್ಲ. ಒಂದು ವೇಳೆ ಕೋರ್ಟ್ ಹೇಳಿದ್ರೆ ಕೊಡಬಹುದು ಅಂತ ಅಲ್ಲಿನ ಜೈಲಿನ ಅಧಿಕಾರಿಗಳು ಈ ಹಿಂದೆ ಮನವಿ ಮಾಡಿದಾಗಲೇ ಹೇಳಿದ್ರು. ಬಟ್ ಈಗ ಅನಾರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮನವಿಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ MRI ಸ್ಕ್ಯಾನ್ ದೃಶ್ಯದಲ್ಲೂ ಗಮನಿಸ್ತಾ ಇದೀವಲ್ಲ, ಪತ್ನಿ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಆ ಬ್ಯಾಗ್ ಅನ್ನ ಕೂಡ ಎತ್ಕೊಳ್ಳಕ್ ಆಗ್ತಾ ಇಲ್ಲ. ತೀವ್ರ ರೀತಿಯಲ್ಲಿ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಪತ್ನಿಯನ್ನ ಭೇಟಿ ಮಾಡಿ ಹೋಗ್ತಾ ಇದ್ರಲ್ಲ, ಆ ಟೈಮ್ನಲ್ಲಿ ನೋಡಿ ಆ ಬ್ಯಾಗ್ ಅನ್ನ 2 ಬ್ಯಾಗ್ ಇದೆ, 2 ಕೈಯಲ್ಲಿದೆ. ಸೊ ಅದನ್ನ ಎತ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ತುಂಬಾ ಬ್ಯಾಕ್ ಪೇನ್ ಇಂದ ಬಳಲ್ತಾ ಇದ್ದಾರೆ ದರ್ಶನ್ ಅನ್ನೋದಕ್ಕೆ ಈ ದೃಶ್ಯನೇ ಪುಷ್ಟಿ ಕೊಡ್ತಿದೆ. ಸಾಕ್ಷಿ ಹೇಳ್ತಾ ಇದೆ. ಈಗ MRI ಸ್ಕ್ಯಾನ್ ಆಗಬೇಕು ಅಂತ ಡಾಕ್ಟರ್ ಇವತ್ತು ಹೇಳಿದ್ದಾರೆ. ಆದ್ರೆ ಬಳ್ಳಾರಿಲಿ ಬೇಡ, ನಾನು ಬೆಂಗಳೂರಿಗೆ ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದ್ರೋದ್ರಿಂದ ಈಗ ಈ ವಿಷಯವಾಗಿ ಕೋರ್ಟಿಗೆ ಅರ್ಜಿ ಹಾಕೋದಕ್ಕೂ ಕೂಡ ದರ್ಶನ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಬಳ್ಳಾರಿಯಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಆ ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. 2 ಬ್ಯಾಗ್ ಅನ್ನ ಹಿಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಎಷ್ಟಿದೆ ಅಂತ ಅದರಿಂದನೇ ಗೊತ್ತಾಗ್ತಿದೆ. ಅದನ್ನ ಕ್ಯಾರಿ ಮಾಡಕ್ ಆಗ್ತಿಲ್ಲ ಅವ್ರ ಹತ್ರ. ಒಂದ್ಸತಿ ಆ ಬ್ಯಾಗ್ ಕೆಳಗಿಟ್ಟು ಆ ಬೆನ್ನು ಹೇಗಿದೆ ಅಂತ ಅವ್ರು ತೋರಿಸ್ಕೊಳ್ತಾ ಇದಾರೆ ಅಲ್ಲಿ. ಸೊ ಈ ನಿಟ್ಟಲ್ಲಿ ಡಾಕ್ಟರ್ ಏನ್ ಅಡ್ವೈಸ್ ಮಾಡಿದ್ದಾರೆ, ಬೆಂಗಳೂರಿಗೆ ಹೋಗಿ ನಾನು MRI ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿರೋದ್ರಿಂದ ಕೋರ್ಟ್ ಯಾವಾಗ ಅರ್ಜಿ ಹಾಕೊಳ್ಳುವಂತ ಚಾನ್ಸಸ್? ಶರ್ಮಿತಾ, ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ತೀವ್ರವಾದಂತಹ ಬೆನ್ನು ನೋವಿನ ಸಮಸ್ಯೆ ಇರತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ದಿನೇ ಬೆನ್ನು ನೋವಿನ ಸಮಸ್ಯೆ ಕೂಡ ಉಲ್ಬಣ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಪತಿಯ ಆರೋಗ್ಯ ವಿಚಾರಣೆ ಮಾಡಲಿಕ್ಕೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಬಳ್ಳಾರಿ ಕೇಂದ್ರ ಕಾರಾಗೃಹ ಎಷ್ಟೇ 5 ನಿಮಿಷಗಳಿಂದಷ್ಟೇ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ 3 ಸ್ನೇಹಿತರು ಕೂಡ ರೋಹಿತ್ ಜೊತೆಗೆ ಅನುಷಾ ಶೆಟ್ಟಿ, ಮತ್ತೊಂದು ಕಡೆ ಗ್ರೇಸ್ ಮರ್ಸಿ ಅಂತಕ್ಕಂಥ 3 ಜನ ಸ್ನೇಹಿತರು ಕೂಡ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಸುಮಾರು ಅರ್ಧ ಗಂಟೆಗಳ ಕಾಲ ಕೇಂದ್ರ ಕಾರಾಗೃಹದ ಸಂದರ್ಶಕರ ಕೊಠಡಿಯಲ್ಲಿ ಕೂಡ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಕಾಡ್ತಕ್ಕಂಥ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಯಾಕಂತಂದ್ರೆ ಪತ್ನಿ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡು ಬರ್ತಕ್ಕಂಥ 2 ಬ್ಯಾಗ್ಗಳು, ಬಟ್ಟೆ ಆಗಿರ್ಬೋದು, ಅದರಲ್ಲಿ ಡ್ರೈ ಫ್ರೂಟ್ಸ್ ಇತ್ತು, ಹಣ್ಣುಗಳಿತ್ತು, ಕೆಲವೊಂದು ಬೇಕರಿ ತಿನಿಸುಗಳು ಕೂಡ ಇತ್ತು. ಆ 2 ಬ್ಯಾಗ್ಗಳನ್ನ ನಟ ದರ್ಶನ್ ಅವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಸಂದರ್ಶಕರ ಕೊಠಡಿಯಿಂದ ಐ ಸೆಕ್ಯೂರಿಟಿ ಸೆಲ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಆ ದೃಶ್ಯಗಳಲ್ಲಿ ಕೂಡ ಗೊತ್ತಾಗುತ್ತೆ. ಯಾಕೆಂತಂದ್ರೆ 2 ಬಾರಿ ಆ ಬ್ಯಾಗ್ಗಳನ್ನ ಕೆಳಗಡೆ ಇಟ್ಟು ಅವರು ಮತ್ತೆ ವಾಪಸ್ ತೆಗೆದುಕೊಂಡಿರತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ 2 ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅಷ್ಟು ಕಷ್ಟಪಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಬೆನ್ನು ನೋವಿನ ಸಮಸ್ಯೆ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಈ ನಿಟ್ಟಿನಲ್ಲಿ ಕೂಡ ಕಳೆದ ಹಲವು ಬಾರಿ ಕೂಡ ಬಳ್ಳಾರಿಯ ಜೈಲಾಧಿಕಾರಿಗಳಿಗೂ ಕೂಡ ಪದೇ ಮನವಿಯನ್ನು ಕೂಡ ಮಾಡ್ಕೊಡ್ತಕ್ಕಂಥದ್ದು. ಯಾಕೆಂತಂದ್ರೆ ಬೆನ್ನು ನೋವಿನ ಸಮಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಬೆಡ್ ದಿಬ್ಬನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಜೈಲಿನ ನಿಯಮಾವಳಿ ಪ್ರಕಾರ ವಿಚಾರಣೆ ದಿನ ಕೈದಿಗಳಿಗೆ ಬೆಡ್ಡು ದಿಬ್ಬನ್ನ ಬೆನ್ನೋವಿನ ಸಮಸ್ಯೆ ಇದೆ ಅಂದ್ರೆ ಮತ್ತೆ ಬೆಂಗಳೂರಿಗೆ ಬರಬೇಕು, ಟ್ರಾವೆಲ್ ಮಾಡ್ಕೊಂಡು ಬರಬೇಕು, ಅದರಿಂದಾನು ಕೂಡ ಬೆನ್ನೋ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈ ನಿಟ್ಟಿನಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಡಾಕ್ಟರ್ ಏನ್ ಅಡ್ವೈಸ್ ಮಾಡಿದ್ದಾರೆ ಇವತ್ತು?
ಖಂಡಿತ ಕಳೆದ 3 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿನಿತ್ಯ ಕೂಡ ನಟ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ವೈದ್ಯರು ಕೂಡ ಮಾಡ್ತಕ್ಕಂಥದ್ದು. ಜೈಲಲ್ಲಿರ್ತಕ್ಕಂಥ ವೈದ್ಯರು ಇವತ್ತು ಕೂಡ ಅವರನ್ನ ಆರೋಗ್ಯ ತಪಾಸಣೆ ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಕಳೆದ 3-4 ದಿನಗಳ ಹಿಂದೆ ವಿಮ್ಸ್ನ ಆರ್ಥೋಪೆಟಿಕ್ ವೈದ್ಯರು ಕೂಡ ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ MRI ಸ್ಕ್ಯಾನ್ ಅನ್ನು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದರೆ ನಟ ದರ್ಶನ್ ಅವರು MRI ಸ್ಕ್ಯಾನ್ ಮಾಡಿಸಲಿಕ್ಕೆ ಬಳ್ಳಾರಿಯಲ್ಲಿ ನಿರಾಕರಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಿಗೆ ತೆರಳಿದ ನಂತರ, ಅಂದರೆ ಜಾಮೀನು ಸಿಕ್ಕ ನಂತರ ಬೆಂಗಳೂರಿಗೆ ತೆರಳಿದ ನಂತರ ನಾನು MRI ಸ್ಕ್ಯಾನ್ ಅನ್ನು ಬೆಂಗಳೂರಲ್ಲೇ ಮಾಡಿಸಿಕೊಂಡು ಅಲ್ಲೇ ಚಿಕಿತ್ಸೆ ಪಡಿತೀನಿ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರು ಬೆನ್ನು ನೋವಿನ ಮಾತ್ರೆಗಳನ್ನು ಮಾತ್ರ ಸ್ವೀಕಾರ ಮಾಡ್ತಕ್ಕಂಥದ್ದು. ಆದರೆ ಪದೇ ಪದೇ ಅದು ದಿನದಿಂದ ದಿನಕ್ಕೆ ಬೆನ್ನು ನೋವಿನ ಸಮಸ್ಯೆ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಇವತ್ತು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಕೋರ್ಟಲ್ಲಿ ಇರ್ತಕ್ಕಂಥ ಜಾಮೀನು ಅರ್ಜಿ ವಿಚಾರ ಆಗಿರ್ಬೋದು, ಅವರಿಗೆ ಬೆನ್ನು ನೋವಿನ ಸಂಬಂಧಪಟ್ಟ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಕೋರ್ಟಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಜೊತೆ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಆದರೆ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ ನಂತರ ಅವರಿಗೆ ಚಿಕಿತ್ಸೆಗಾಗಿ ಅಥವಾ ಇಲ್ಲಿ ಇನ್ನಿತರ ಹೆಚ್ಚಿನ ಸೌಲಭ್ಯಗಳು ಏನಾದರೂ ಸಿಗಬೇಕು ಅನ್ನೋಲ್ಲಿ ಕೂಡ ಅದು ಕೋರ್ಟ್ ಮೂಲಕ ಆದೇಶ ಆಗಬೇಕಾಗುತ್ತೆ. ಅದನ್ನು ಮಾತ್ರ ಇಲ್ಲಿನ ಜೈಲಿನ ಒಂದು ವೇಳೆ ಕೋರ್ಟ್ ಸೂಚನೆ ಕೊಟ್ಟರು ಮಾತ್ರ ಆ ಒಂದು ಆದೇಶವನ್ನು ಇಲ್ಲಿನ ಜೈಲಧಿಕಾರಿಗಳು ಕೂಡ ಪಾಲನೆ ಮಾಡ್ತಾರೆ. ಆದರೆ ಇಲ್ಲಿ ಸದ್ಯಕ್ಕೆ ಅವರಿಗೆ ವಿಚಾರಣೆ ದಿನ ಕೈದಿಗೆ ಏನು ಸೌಲಭ್ಯಗಳು ಕೊಡಬೇಕು ಅಷ್ಟು ಮಾತ್ರ ಸೌಲಭ್ಯಗಳನ್ನು ಈಗ ಸದ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್.